ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಮಾಡ್ತಾ ಇದ್ದೀನಿ ವೀಡಿಯೋನ, ಬಿಕಾಸ್ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದರಿಂದ ಮತ್ತು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳಿದ್ದಿದ್ದರಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಸೊ ಈ ಒಂದು ವ್ಲಾಗ್ ನಾನು ಬ್ಯಾಂಗ್ಳೂರಿಗೆ ಬಂದಿರೋ ಅಂಥ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವ್ಲಾಗಲ್ಲಿ ತುಂಬ ಜನ ನನಗೆ ನಾನು ಆಲ್ರೆಡಿ ನನ್ನ ಗೋಲ್ಡ್ ಹಾರದ್ದು ಏನು ವಿಡಿಯೋ ಹಾಕಿದ್ದೆ ಅದರಲ್ಲೇ ನಾನು ನನ್ನ ಗೋಲ್ಡ್ ಹಾರದ್ದು ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಬಟ್ ತುಂಬ ಜನ ತುಂಬ ಕಾಮೆಂಟ್ಸ್ ಮಾಡಿದ್ದೀರಾ. ಸೊ ನಿಮ್ಮೆಲ್ಲರ ಕಾಮೆಂಟ್ಸ್ಗೆ ಹಾರದ ಬಗ್ಗೆ ನಿಮಗೆಲ್ಲರಿಗೂ ಏನೇನು ಕಾಮೆಂಟ್ಸ್ ಹಾಕಿದ್ರಿ, ಸೊ ಆ ಎಲ್ಲ ಕಾಮೆಂಟ್ಸ್ಗೆ ನಾನು ಈ ಒಂದು ವ್ಲಾಗಲ್ಲೇ ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ, ಇದು ನಾರ್ತ್ ಕರ್ನಾಟಕದಲ್ಲಿ ಯೂಶ್ವಲಿ ಶಾವಿಗೆ ಸಿಗುತ್ತೆ. ಈ ಥರ ತುಂಬ ಚೆನ್ನಾಗಿರುತ್ತೆ. ಹೇಳಬೇಕಂತಂದರೆ ಉಪ್ಪಿಟ್ಟು ಮಾಡ್ಬೋದು, ಮತ್ತು ಪಾಯಸ ಮಾಡ್ಬೋದು, ಏನು ಶಾವಿಗೆ ಬಾತ್ ಮಾಡ್ಕೋಬೋದು, ಆ ಥರ ಎಲ್ಲ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಈ ಸಲ ಹೇಗಿದ್ರು ಇಲ್ಲೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಮ್ಮ ಅತ್ತೆ ಕೈಲಿ ತರಿಸ್ಕೊಂಡಿದ್ದೆ, ಬ್ಯಾಂಗ್ಳೂರಿಗೆ ಹೇಗಿದ್ರು ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಅದನ್ನೇ ಜಸ್ಟ್ ಹಾಗೆ ಮಾಡಿದ್ರೆ, ಉಪ್ಪಿಟ್ಟು ಮಾಡಿದ್ರೆ ಹೇಗೆ ಬರುತ್ತೆ ಶಾವಿಗೆ ಉಪ್ಪಿಟ್ಟು ಅನ್ನೋದನ್ನು ತೋರಿಸ್ತಿದ್ದೀನಿ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಯಾರಿಗಾದ್ರೂ ಈ ಥರ ಶಾವಿಗೆ ಏನಾದರೂ ಸಿಕ್ಕಿದ್ರೆ ಮಾಡ್ತಿರೋದು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು MTR ಮತ್ತು ಅನಿಲ್ ಶಾವಿಗೆ ಎಲ್ಲ ತೊಗೋತೀವಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಉಪ್ಪಿಟ್ಟೆಲ್ಲ ಮಾಡಿದ್ರೆ ತುಂಬ ಉದುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ಮಾಡ್ತಿದ್ದೀನಿ, ಜಸ್ಟ್ ನಾನು ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಅಷ್ಟೇ. ಇದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾದ ನಂತರ ನೆಕ್ಸ್ಟು ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟ್ ಅಂತಂತಂದರೆ, ತುಂಬ ಜನ ಕಮೆಂಟ್ ಮಾಡಿದ್ದೀರ ನನಗೆ. ಯಾವುದರಲ್ಲಿ ಅಂತಂದರೆ, ನನ್ನ ಗೋಲ್ಡ್ ಹಾರದ್ದು ಜ್ಯುವೆಲರಿ ಗೋಲ್ಡ್ ಹಾರದ್ದು ನಾನು ವ್ಲಾಗ್ ಹಾಕಿದ್ದೆ ಅಲ್ವಾ, ಅದರಲ್ಲಿ ನಾನು ಗೋಲ್ಡ್ ಹಾರದ್ದು ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಆದರೆ ತುಂಬ ಜನ ಮತ್ತೆ ಮತ್ತೆ ಬಂದು ಕಾಮೆಂಟ್ ಮಾಡ್ತಿದ್ದಾರೆ, ಎಷ್ಟು ಗ್ರಾಮ್ ಇದೆ, ಎಷ್ಟು ದುಡ್ಡಾಯಿತು, ಯಾವಾಗ ತೊಗೊಂಡ್ರಿ. ಸೊ ಈ ಥರ ಕಾಮೆಂಟ್ಸ್ಗಳು ನನಗೆ ತುಂಬ ಬರ್ತಿದೆ. ಹಾಗಾಗಿ ನಾನು ಈ ವ್ಲಾಗಲ್ಲಿ ಆ ಕಾಮೆಂಟ್ಸ್ಗೆಲ್ಲದಕ್ಕೂ ಆನ್ಸರ್ ಮಾಡೋಣ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಇದೇ ಹಾರ ಅಲ್ವಾ, ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಜಸ್ಟ್ ಇದನ್ನು ತೋರಿಸ್ದೆ ಅಷ್ಟೇ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಈ ಒಂದು ಹಾರ ಡೀಟೇಲ್ಸ್ನೇ ನೀವು ನನ್ನ ಹತ್ರ ಕೇಳಿದ್ರಿ. ಸೊ ಬನ್ನಿ ಕಾಮೆಂಟ್ಸ್ನ ನೋಡಿಕೊಂಡು, ಕೆಲವೊಂದು ಕಾಮೆಂಟ್ಸ್ ಇದೆ, ಆ ಕಾಮೆಂಟ್ಸ್ಗೆ ಹಾಗೆ ಆನ್ಸರ್ ಮಾಡ್ತೀನಿ. ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದ್ರಿ, ತುಂಬ ಜನ ಕೇಳಿದರೆ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಹೇಳಬೇಕಂತಂದರೆ, ನಾನು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿಬಿಟ್ಟು ಆ ವ್ಲಾಗಲ್ಲೇ ಹೇಳಿದ್ದೀನಿ ಎಷ್ಟು ಗ್ರಾಮ್ ಇದೆ ಅಂತ. ಮತ್ತು ಎಷ್ಟು ದುಡ್ಡಾಯಿತು ಅಂತಲೂ ಮತ್ತೆ ಕಾಮೆಂಟ್ ಮಾಡಿದ್ದೀರಾ. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀನಿ. ಎಷ್ಟು ಗ್ರಾಮ್ ಇದೆ, ಎಷ್ಟು ದುಡ್ಡಾಯಿತು, ನಾನು ತೊಗೊಂಡಾಗ ಎಷ್ಟಿತ್ತು ಗೋಲ್ಡು, ಆಮೇಲೆ ನನ್ನ ಸ್ವಂತ ದುಡ್ಡಲ್ಲೇ ತೊಗೊಂಡಿದ್ದು ಇದು. ಸೊ ಈ ಥರ ಎಲ್ಲ ನಾನು ಹೇಳಿದ್ದೀನಿ. ಆದರೂ ಮತ್ತೆ ಮತ್ತೆ ಬಂದು ಕಾಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಈ ಒಂದು ವ್ಲಾಗಲ್ಲಿ ಹೇಳಿದೆ ಅಷ್ಟೇ. ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಂತಂದರೆ ನೀವು ಆ ವ್ಲಾಗ್ಗೆ ಹೋಗಿ ನೋಡಿ, ಕಂಪ್ಲೀಟಾಗಿ ವ್ಲಾಗ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಕಂಪ್ಲೀಟ್ ಡೀಟೇಲ್ಸ್ನ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಮತ್ತೆ ಇನ್ನೊಬ್ಬರು ಯಾರೋ ಶ್ರೀಮನ್ ನಾರಾಯಣ ಕೆಂಪೇಗೌಡ ಅನ್ನೋರು ನನಗೆ ಕಾಮೆಂಟ್ ಹಾಕಿದ್ರು, ಇದು ಡ್ಯೂಪ್ಲಿಕೇಟ್ ಅಂತ ಹೇಳಿಬಿಟ್ಟು. ಡ್ಯೂಪ್ಲಿಕೇಟ್ನ ನನಗೆ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಮೇ ಬಿ ನೀವುಗಳೇನಾದರೂ ಡ್ಯೂಪ್ಲಿಕೇಟ್ ತೋರಿಸ್ಬಿಟ್ಟು ಏನೋ ಇದು ಗೋಲ್ಡ್ ಅಂತ ಹೇಳ್ತಿರೋನು ನನಗೆ ಗೊತ್ತಿಲ್ಲ. ಬಟ್ ನಾನು ತೋರಿಸಿರೋದು ಗೋಲ್ಡ್ ಹಾರ ಇದು ಅಷ್ಟೇ. ಮತ್ತು ಇನ್ನೊಬ್ಬರು ನಾನು ಎಷ್ಟು ದುಡ್ಡಾಯಿತು ಅಂತ ಹೇಳಿದಾಗ, ಇಲ್ಲ ನೀವು ಹೇಳಿರೋದು ಏನು ಸುಳ್ಳು, 4 ಲಕ್ಷ ಇರಬೇಕು ಅಂತ ಹೇಳಿದ್ರಿ. ಸೊ ಇಲ್ಲ, ನಾನು ಏನು ಇದೆ ರೇಟು, ನಾನು ಏನು ದುಡ್ಡು ಕೊಟ್ಟಿದ್ದೆ ಸೊ ಅದೇ ರೇಟ್ ಹೇಳಿದ್ದೀನಿ. ಅದು ಬಿಟ್ಟು ನನಗೆ ಜಾಸ್ತಿ ಹೇಳೋದಾಗಲಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಒಂದು ಅಮೌಂಟ್ ಸಿಗತ್ತೆ, ಮೇಕಿಂಗ್ ಚಾರ್ಜು ಮತ್ತು GST ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಅವತ್ತಿನ ಪರ್ ಗ್ರಾಮ್ ಎಷ್ಟಿತ್ತು ಅಂತಲೂ ಕೂಡ ನಾನು ಆ ವ್ಲಾಗಲ್ಲೇ ಹೇಳಿದ್ದೀನಿ. ಬೇಕಾದರೆ ನೀವು ಹೋಗಿ ಒಂದ್ಸಲಿ ನೋಡಿ, ನಿಮಗೆ ಗೊತ್ತಾಗತ್ತೆ. ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ಮತ್ತೆ ಒಂದು 2-3 ಜನ ಕಾಮೆಂಟ್ ಮಾಡಿದ್ರಿ, ಇದು ಹಾರದ್ದು ಬರೀ ಹಾರ ಹಾಕ್ಕೊಂಡ್ರೆ ಕತ್ತು ಖಾಲಿ ಖಾಲಿ ಅನಿಸುತ್ತೆ, ಮತ್ತು ಏನು ಅದಕ್ಕೆ ಒಂದು ಚೋಕರ್ ಹಾಕ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸೋದು ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಹೌದು, ಚೋಕರ್ ಮನೆ ಫಂಕ್ಷನ್ಗಳಲ್ಲಾದರೆ ಚೋಕರ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಬೇರೆಯವ್ರ ಫಂಕ್ಷನ್ಗಳಲ್ಲಿ, ಇವಾಗ ರಿಲೇಟಿವ್ಸ್ ಫಂಕ್ಷನ್ ಈ ಥರ ಎಲ್ಲ ಹೋದಾಗ ನಾವು ಚೋಕರ್ ಎಲ್ಲ ಹಾಕ್ಕೊಂಡು ಹೋದರೆ ಅದೇ ಒಂದು ಆ್ಯಕ್ಚುಲಿ ಹಾರನೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಲ್ವಾ.
ನಾನು ಅದ್ರ ಜೊತೆಗೆ ಚೋಕರ್ ಹಾಕ್ಕೊಂಡ್ರೆ ನಾನೇ ಮದುವೆ ಹೆಣ್ಣು ಥರ ಕಾಣಿಸ್ಬಿಡ್ತೀನಿ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಚೋಕರ್ ಹಾಕಿರಲಿಲ್ಲ ಅವತ್ತು, ನಾನೇನು ಶೇರ್ ಮಾಡಿದ್ದೆ ಆ ವ್ಲಾಗಲ್ಲಿ, ಆ ವಿಡಿಯೋದಲ್ಲಿ. ಸೊ ಅಷ್ಟು. ಆಮೇಲೆ ಮತ್ತೆ ಇನ್ನೂ ಒಂದು ಕಾಮೆಂಟ್ ಅಂತಂದರೆ, ನಾನು ಕಲ್ಲು ತೋರಿಸಿದ್ದೆ ಆ ವ್ಲಾಗಲ್ಲಿ. ಆ ಕಲ್ಲು ಎಲ್ಲಿ ಸಿಗುತ್ತೆ ಅಂತ ಒಂದು 3-4 ಜನ ಕಾಮೆಂಟ್ ಮಾಡಿದ್ರಿ. ಕಲ್ಲು ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಹೇಳಬೇಕಂತಂದರೆ ನಾನು ಆಫ್ಲೈನಲ್ಲಿ ತೊಗೊಂಡಿದ್ದು, ಅಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ರಾಯಚೂರಲ್ಲಿ. ಹಾಗಾಗಿ ನಾನು ಅದ್ರ ಲಿಂಕ್ ಆಗಲಿ ಏನು ಕೊಡೋಕ್ಕಾಗಲ್ಲ. ಸೊ ಸಾರಿ. ನಿಮಗೆ ಆ ಥರ ಬೇಕು ಕಲ್ಲು ಅಂತಂದರೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ನೀವು ಒಂದ್ಸಲಿ ಚೆಕ್ ಮಾಡಿ. ಅಮೆಝಾನಲ್ಲಿ ಸಿಗತ್ತೆ, ಬೇಕಿದ್ರೆ ನೀವು ಅಮೆಝಾನಿಂದ ಪರ್ಚೇಸ್ ಮಾಡಿ. ಸೊ ಅಷ್ಟು. ಆಮೇಲೆ ಇನ್ನೊಬ್ಬರು ರೀಸೆಂಟಾಗಿ ನನಗೆ ನಿನ್ನೆ ಒಂದು ಕಾಮೆಂಟ್ ಬಂದಿತ್ತು, ತೇಜು ಅವ್ರು ಕೇಳಿದರು, ಗೋಲ್ಡ್ ಜ್ಯುವೆಲರಿನ ಯಾವ ಶಾಪ್ಲಿ ಪರ್ಚೇಸ್ ಮಾಡೋದು ಬೆಸ್ಟ್, ಸ್ವಲ್ಪ ತಿಳಿಸಿ ಪ್ಲೀಸ್, ನನಗೆ ಇದೆಲ್ಲ ಐಡಿಯಾ ಇಲ್ಲ, ಎಲ್ಲಿ ತೊಗೋಬೇಕು ಅಂತ ಹೇಳಿ ಅಂತ ಕೇಳಿದ್ರಿ ಅಲ್ವಾ. ಸೊ ಆ್ಯಕ್ಚುಲಿ ಎಲ್ಲಿ ತೊಗೋಬೇಕಂತಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತಂದರೆ, ಲೋಕಲ್ ಶಾಪ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆ ಅಂತ ಹೇಳ್ತೀನಿ. ಲೋಕಲ್ ಶಾಪ್ಗಳಲ್ಲಿ ಜನ ಏನಂತ ತಿಳ್ಕೊಂಡಿರ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ತುಂಬ ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಎಲ್ಲ ಹಾಕ್ತಾರೆ, ತುಂಬ ಜಾಸ್ತಿ ಇರತ್ತೆ ಅಂತ ಅಂದ್ಕೊಂಡು ಸಣ್ಣ ಶಾಪ್ಗಳಲ್ಲಿ ತೊಗೋತಾರೆ. ಆ್ಯಕ್ಚುಲಿ ಮೋಸ ಹೋಗೋದು ಅಲ್ಲೇ. ಸಣ್ಣ ಶಾಪ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೇಕಿಂಗ್ ಚಾರ್ಜು ಹಾಕ್ತಾರೆ, ವೇಸ್ಟೇಜು ಹಾಕ್ತಾರೆ, GST ಹಾಕ್ತಾರೆ. ಅದ್ರ ಜೊತೆಗೆ ಸ್ಟೋನ್ ಚಾರ್ಜಸ್ ಏನಾದರೂ ಇದ್ದರೆ ಸ್ಟೋನ್ ಚಾರ್ಜಸ್ಸು ಹಾಕಿ, ಮತ್ತು ಇವಾಗ ಇನ್ನೂ ಒಂದು ಸ್ಕ್ಯಾಮ್ ಏನು ನಡೀತಿದೆ ಅಂತಂದರೆ, ಲೋಕಲ್ ಶಾಪಲ್ಲಿ 1600 ರೂಪೀಸ್ನ ಎಕ್ಸ್ಟ್ರಾ ತೊಗೊತಿದ್ದಾರೆ. ನೀವು ಯಾವುದೇ ಜ್ಯುವೆಲರಿ ತೊಗೊಳ್ಳಿ, ನೀವು 1600 ರೂಪೀಸ್ ಕೊಡಬೇಕು. ಸೊ ಈ ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ. ಹಾಗಾಗಿ ದೊಡ್ಡ ಶಾಪಲ್ಲಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಲೈಕ್ ಮಲಬಾರ್ ಆಗಲಿ, ನಿಮಗೆ ತುಂಬ ಬೆಸ್ಟ್ ಅಂತಂದರೆ ಲಲಿತಾದಲ್ಲಿ ಕಡಿಮೆ ವೇಸ್ಟೇಜ್ಗೆ ನಿಮಗೆ ಒಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ, ಬಟ್ ಹುಡುಕಬೇಕು ಅಷ್ಟೇ. ಸೊ ಇಷ್ಟು. ಐ ಹೋಪ್ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಸೊ ಇವಾಗ ನಾವು ಬ್ಯಾಂಗ್ಳೂರು ಮನೆಗೆ ಬಂದು ನಮ್ಮ ನೇಬರ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ. ಸೊ ಬನ್ನಿ ಅವ್ರ ರಿಯಾಕ್ಷನ್ ಹೇಗಿದೆ ನಾವು ಬಂದಮೇಲೆ ಅಂತ ನೋಡೋಣ. ಬರ್ರಿ ಒಳಗೆ, ಬರ್ರಿ. ಎಷ್ಟು ಬೇಗ ಬಂದ್ರಲ್ರಿ. ಸೊ ಇಷ್ಟು. ಇದಾದಮೇಲೆ ನಾವು ಮನೆಗೆ ಬಂದಮೇಲೆ ಮನೆ ಎಷ್ಟು ಗಲೀಜಾಗಿತ್ತು ಅಂತಂದರೆ ತುಂಬಾ ಗಲೀಜಾಗಿತ್ತು. ಯಾಕಂದರೆ ಮನೆ ಬಿಟ್ಟು ನಾವು 6 ತಿಂಗಳಾಗಿತ್ತು. 6 ತಿಂಗಳಿಂದನೂ ತುಂಬ ಧೂಳಾಗಿತ್ತು. ಆಮೇಲೆ ಬರೋದಕ್ಕಿಂತ ಮುಂಚೆ ನಾವಿಲ್ಲಿ ನಮ್ಮ ಮನೆ ಏನು ಕ್ಲೀನ್ ಮಾಡಿಕೊಡ್ತಿದ್ರು ಮುಂಚೆ ಅವ್ರಿಗೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿದ್ವಿ. ಆದ್ರೂ ತುಂಬ ಧೂಳಿತ್ತು. ಅದಕ್ಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಇದು ಬಂದು ಟಯರ್ಡಾಗಿ ನಾನು ಏನು ತೋರಿಸ್ದೆ ನೇಬರ್ ಅಂತ, ನಂದ ಅಂತ. ಸೊ ಅವ್ರ ಮನೇಲೆ ಊಟ ಮಾಡಿ ಬಂದು ಮಲ್ಕೊಂಬಿಟ್ವಿ. ಅದಾದಮೇಲೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಐಟಮ್ಸು ತೆಗೆದು, ಕೆಲವೊಂದು ಹಾಳಾಗಿತ್ತು ಅದೆಲ್ಲ ಚೆಲ್ಲಿ, ಮತ್ತು ಎಲ್ಲದನ್ನು ವಾಶ್ ಮಾಡಿ ಮತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಐಟಮ್ಸು ನಾನು ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ, ನೋಡ್ತಿರ್ಬೋದು. ಅದಾದಮೇಲೆ ಇಲ್ಲಿ ವಾಷಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಡಿಶ್ ವಾಷರ್ಗೆ ಏನೇನು ಪಾತ್ರೆಗಳಿತ್ತು ಎಲ್ಲ ಪಾತ್ರೆಗಳು ಆಲ್ಮೋಸ್ಟ್ ಎಲ್ಲನೂ ಧೂಳಾಗಿತ್ತು. ಸಣ್ಣ ಧೂಳುಗಳು ಹಾಗೆ ಕೂತ್ಬಿಟ್ಟಿತ್ತು. ಯಾಕಂದರೆ 6 ತಿಂಗಳಿಂದ ಮನೆ ಬಿಟ್ಟು ಹೋದರೆ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ ಕೆಲವ್ರಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಡಿಶ್ ವಾಷರ್ ಇಲ್ಲ ಅಂದಿದ್ದರೆ ನನ್ನ ಪರಿಸ್ಥಿತಿ ನಿಜವಾಗ್ಲೂ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಒಂದು 4-5 ಟ್ರಿಪ್ಪು ಡಿಶ್ ವಾಷರ್ಗೆ ಎಲ್ಲ ಪಾತ್ರೆಗಳನ್ನೂ ಹಾಕಿ, ಮತ್ತು ಅದಾದಮೇಲೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹ್ಯಾಂಡ್ ವಾಶ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಟಯರ್ಡ್ ಆಯ್ತು ಅಂದರೆ ನಿಜವಾಗ್ಲೂ ನನಗೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಟಯರ್ಡಾಗಿ ಹೋಗಿದ್ದೆ ಅವತ್ತು. ಪಾಪು ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಮುಂಚೆ ಆದರೆ ಹೇಗೋ ಮಾಡ್ಕೊಂಡ್ಬಿಡ್ತಿದ್ವಿ, ಬಟ್ ಇವಾಗ ಪಾಪುನೂ ಇದ್ದಾಳೆ ಅಲ್ವಾ, ಅವಳನ್ನ ಇಟ್ಕೊಂಡು ಮತ್ತು ಕೆಲಸನೂ ಮಾಡಿಕೊಂಡು ಅವಳಿಗೆ ಊಟ ತಿಂಡಿ ಎಲ್ಲ ಮಾಡಿಸ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ಇಲ್ಲಿ ಏನು ತೋರಿಸ್ತಿದ್ದೀನಿ ಇದೆಲ್ಲ ಹ್ಯಾಂಡ್ ವಾಶ್ ಮಾಡಿರೋದು, ಮತ್ತು ಇಲ್ಲಿ ಇನ್ನೂ ವಾಶ್ ಮಾಡೋದು ಹಾಗೆ ಇಟ್ಟಿದ್ದೀನಿ. ಮತ್ತು ಇಲ್ಲೇನು ನೋಡ್ತಿದ್ದೀರಾ, ಡಿಶ್ ವಾಷರ್ ಫ್ರೆಂಡ್ಲಿ ಏನೇನಿದೆ ಎಲ್ಲದು ತಂದು ಇಲ್ಲಿ ಇಟ್ಟಿದ್ದೀನಿ, ಮತ್ತು ಇನ್ನೂ ಒಂದು ಟ್ರಿಪ್ ಹಾಕಬೇಕು ಅಂತ ಹೇಳಿಬಿಟ್ಟು. ಸೊ ಇಷ್ಟು. ಇದಾದಮೇಲೆ ಪಾಪು ಕೂಡ ಎದ್ಲು. ಅವಳು ಇಷ್ಟೋ ತನಕ ಮಲ್ಕೊಂಡಿದ್ದೆ. ಆ್ಯಕ್ಚುಲಿ ಹೆಚ್ಚು ಎದ್ಮೇಲೆ ಅವಳನ್ನು ಸ್ವಲ್ಪ ಹಾಗೆ ಆಟ ಆಡೋದಕ್ಕೆ ಬಿಟ್ಟು, ಇವಾಗ ನಾವು ತುಂಬ ಕೆಲಸ ಮಾಡಿದ್ರಿಂದ ಭಾಳ ಹೊಟ್ಟೆ ಹಸಿತಿತ್ತು. ನಮ್ಮ
ಮತ್ತು ನನಗೆ ಒಬ್ಬಟ್ಟು ಮಿಕ್ಸ್ಚರು ತುಂಬ ಏನೇನೋ ಐಟಮ್ಸ್ ಮಾಡಿಕೊಟ್ಟಿದ್ರು. ಸೊ ಅದಕ್ಕೆ ತಿನ್ನೋಣ ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಕೂತ್ಕೊಂಡ್ವಿ ಇವಾಗ, ಯಾಕಂದರೆ ತುಂಬ ಹೊಟ್ಟೆ ಸಿತ್ತಿತ್ತಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವೆಲ್ಲರೂ ಕೇಳಿದ್ದ ಕಾಮೆಂಟ್ಸ್ಗೆ ನಾನು ಆನ್ಸರ್ ಕೂಡ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗನ್ನಿಸ್ತು ಇವತ್ತಿನ ವ್ಲಾಗ್, ಮತ್ತು ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.